ನಮ್ಮ ಪಕ್ಷಕ್ಕೆ ಬಲ ಬಂದಿದೆ. ಹಲವಾರು ಜನರು ಅವ್ರ ಜೊತೆ ಮಾತುಕತೆ ಮಾಡಿದ್ರು. ನಮ್ಮ ಮುಷರಫ್ ಭಾಯಿ ಆಗಲಿ, ತಪ್ಶೆಟ್ಟಿ ಅವರಾಗ್ಲಿ, ನಾನಾಗ್ಲಿ, ನಮ್ಮ ಅಧ್ಯಕ್ಷರು ಚಂದ್ರಶೇಖರ್, ಹಲವಾರು ನಾಯಕರು, ನಾನು ಒಬ್ರದ್ದು ಹೇಳಂಗಿಲ್ಲ. ನಮ್ಮ ಚರಂತಿಮಠ ಮಲ್ಲಣ್ಣ ಹಾಗೂ ಲಕ್ಷ್ಮಣ್ ಮುಚ್ಚಗಂಡಿ, ನಮ್ಮ ಗೆಳೆಯ ಜಬ್ಬರ್ ಬೇಪಾರಿ, ಹಲವಾರು ನಾಯಕರು, ನಮಗೆ ಸಂತೋಷ್ ಬಕ್ರಾನಿ ಅವರು, ಈಗ ಎಲ್ಲರೂ ಜೊತೆಗೂಡಿಸ್ಕೊಂಡು ಮಾತುಕತೆ ಮಾಡಿದಾಗ ಸರಿ, ನಾವು ಈ ಪಕ್ಷದಲ್ಲಿ ನಾವು ಮೊದಲಿಂದ ಬಂದವ್ರು ಕೆಲವು ಮಂದಿ ಇದ್ದೀವಿ, ಕೆಲವ್ರಿಗೆ ಪಕ್ಷದಲ್ಲಿ ನಾವು ನಿಲ್ಬೇಕು, ನಾವ್ಯಾಕೆ ನಿಲ್ಬಾರ್ದು ಅನ್ನೋಂಥ ಭಾವನೆಯಿಂದ ನಾವು ನಿಂತ್ಕೊಂಡಿದ್ದೀವಿ. ಆದರೆ ರಾಹುಲ್ ಗಾಂಧಿ, ಸೋನಿಯಾ ಮೇಡಮ್ ಹಾಗೂ ಸಿದ್ದರಾಮಯ್ಯಜಿ ಅವರು ಹಾಗೂ ಡಿ ಕೆ ಶಿವಕುಮಾರ್ ಅವರ ಹಲವಾರು ಅಭಿವೃದ್ಧಿ ಕಾರ್ಯಗಳು ನಮ್ಮ ಜೊತೆ ಅದಾವೆ. ನಾವು ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾ ತೆಗೆದುಕೊಂಡಿದ್ದಾರೆ. ನಮ್ಗೆ ಸಂತಸ ತಂದಿದೆ. ಅವ್ರ 3 ಮಂದಿ ಶಕ್ತಿ ನಮಗೆ ಒಂದು ಅಗಾಧವಾದ ಶಕ್ತಿಯಾಗಿದೆ. ನಮ್ಮ ಪಕ್ಷದ ಗೆಲುವಿಗೆ ಬಹಳ ಸಹಾಯಕ ಇದೆ. ಸರ್, ಏನಾದರೂ ಬೇಡಿಕೆ ಇಟ್ಟಿದ್ರೆ ವಿದೌಟ್ ಕಂಡೀಷನ್ ಅಂತ ನಾ ಮೊದಲೇ ಹೇಳ್ಬಿಟ್ಟೆ, ನೀವು ಕೇಳ್ಕೊಳ್ಳಿಲ್ಲ. ವಿದೌಟ್ ಕಂಡೀಷನ್ ಸರ್, ಮತ್ತಷ್ಟು ತಮ್ಮ ಫಲ ತಂದು ಕೊಟ್ಟಂಗ ಆಯ್ತು. ಈಗ ಆಫ್ಟರ್ 28 ಸಿಎಂ ಎಲ್ಲರೂ ಬರ್ತಾರ, ಇಡೀ ಸರ್ಕಾರ ಬರುತ್ತಾ, ಇಡೀ ಪಡೆ ನಿಮ್ ಜೊತೆಗೆ ನಿಂತೀಗ ಹೊಸ ಉತ್ಸಾಹ ಆರಂಭ ಆಯ್ತು. ತಮ್ಮ ವಿಚಾರಧಾರೆಗಳಿಗೆ ನಾನು ಸ್ಪಂದಿಸ್ತೇನೆ. ನನಗೊಂದು ಖುಷಿ, ನಮ್ಮ ಮತ ಹೊಡಿತಕ್ಕಂಥ ಮತಗಳಿಗೆ ಒಗ್ಗೂಡಿಸ್ತಕ್ಕಂಥ ಕೆಲಸ ಇವತ್ತು. ಈ ಕೆಲಸ ಮೊದಲನೇ ಮಾಡ್ಬೋದಾಗಿತ್ತಲ್ಲ ಸರ್? ಮೊದಲನೇ ಅವರಿಗೆ ನಾಮಿನೇಷನ್ ಕೊಡುವಂತ ಸಂದರ್ಭದಲ್ಲಿ ಮಾತಾಡುವಂಥದ್ದು ಈ ಪರಿಸ್ಥಿತಿ ಇಲ್ಲಿವರೆಗೂ ಬರ್ತಾನೆ ಇರ್ತಿರ್ಲಿಲ್ಲ. ಸಹಜವಾಗಿ ಕಾಂಪಿಟೇಷನ್ ಇರುತ್ತೆ. ಈ ನಾಮಿನೇಷನ್ ಕೊಡಬೇಡ, ಅರ್ಜಿನ ಕೊಡಬೇಡ ಅನ್ನೋದು ತಪ್ಪು ಅಲ್ಲ. ಅಟ್ಲೀಸ್ಟ್ ಅವ್ರದ್ದು ಕೊಡುವಂತಾಗೆ ಕಾರಣ ನಿಮ್ದು ಅಂತ ಕೆಲಸನೂ ಆಗ್ಬೇಕು. ಅರ್ಜಿನೂ ಕೊಡಬಾರ್ದಂದ್ರೆ ಹೆಂಗೆ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದು ಸರಿನಾ? ಎಲ್ಲ ಇರುತ್ತೆ ರೀ, ಒಮ್ಮೊಮ್ಮೆ ನಾವು ಮಾತಾಡ್ಸಿಲ್ಲ ಇರುತ್ತೆ, ಮತ್ತೊಂದು ಇರುತ್ತೆ. ಈ ಒಂದು ಕುಟುಂಬ ಅಂದಾಗ ಇದೆಲ್ಲ ಗಲಾಟೆ ಗದ್ದಲಗಳು ಇರ್ತದೆ. ಅದನ್ನ ಸರಿ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ನಮ್ಮ ಡ್ಯೂಟಿ ಅಲ್ಲಿ. ಅದನ್ನ ಸರಿ ಮಾಡ್ಕೊಂಡು ಹೋಗ್ತಾರೆ. ಆಯ್ತು, 30, 31 ಅಂತೇಳಿ ಇದೆ. ಒಂದು ಹೆಚ್ಚು ಕಡಿಮೆ ಆಗ್ಬೋದು. ಮತ್ತೆ 4, 5 ಅಥವಾ 5, 6, 7 ಅಥವಾ 6, 7 ಹಿಂಗೆ ಬರ್ತಾರೆ. ಆದ್ರೆ ನಮ್ದೇ ಪಕ್ಷದ ಹಿರಿಯರಾದ ಮಾನ್ಯ ತಿಮ್ಮಪ್ಪರ ಸಾಹೇಬರು ಹಾಗೂ ಹಮೀದ್ ಮುಸ್ಲಿಂ ಸಾಹೇಬರು ಹಾಗೂ ಜಾಫರ್ ಬೇಪಾರಿ ಹಾಗೂ ನಬೀಸಾಬ್ ಕನ್ಸಾರಿ ಅವರು ಇವರೆಲ್ಲರೂ ಸೇರಿಕೊಂಡು ಪಕ್ಷದ ವಿರುದ್ಧ ನಿಂತಿರೋದು ಸರಿಯಲ್ಲ. ತಾವು ಪಕ್ಷದ ಒಂದು ಕಾರ್ಯಕರ್ತರಾಗಿದ್ದೀರಿ ಮತ್ತು ಗಣ್ಯರಾಗಿದ್ದೀರಿ. ಪಕ್ಷದ ವಿರುದ್ಧ ನಿಲ್ಲುವುದು ಸರಿ ಕಾಣುವುದಿಲ್ಲ. ಅದನ್ನು ಪಕ್ಷಕ್ಕೆ ನಿಂತು ಪಕ್ಷಕ್ಕೆ ಬಲಪಡಿಸಬೇಕು ಮತ್ತು ಅಂತೇಳಿ ಹೇಳಿದರು. ಅವ್ರ ಮಾತಿಗೆ ನಾನು ಬೆಲೆ ಕೊಟ್ಟು ನಾನು ನನ್ನ ಪಕ್ಷೇತರ ಅಭ್ಯರ್ಥಿಯಿಂದ ಹಿಂದಿಗೆ ಸರಿದಿದ್ದೆ. ನಾನು ಪಕ್ಷೇತರ ಅಭ್ಯರ್ಥಿ ನಾಮಪತ್ರ ಸಲ್ಲಿಸಿದ್ದೆ. ಎಲ್ಲ ಪತ್ರಿಕಾ ಮಾಧ್ಯಮ ಸ್ನೇಹಿತರು ಕೂಡ ನಿನ್ನೆವರೆಗೂ ಹೇಳಿದ್ದೆ. ತಾವೆಲ್ಲ ಭಾಳ ನನಗೆ ಸಹಕಾರ, ನಾನು ಅನ್ಕೊಂಡಿದ್ದೀನಿ ಅಂತೇಳಿ ನನಗೆಲ್ಲ ಸಹಕಾರ ಮಾಡಿ ಮಾರ್ಗದರ್ಶನ ಮಾಡಿದ್ರಿ. ನಾನು ತಮ್ಮನ್ನು ಅದನ್ನು ಹೇಳಿದ್ದೆ. ಇದರ ಅಧ್ಯಕ್ಷತೆಯ ನೇತೃತ್ವವನ್ನು ಪ್ರಕಾಶನ ತಪ್ಶೆಟ್ಟಿ ಅವರು, ನಮ್ಮ ಹಿರಿಯ ಸಚಿವರು ಸಹೋದರ ಸ್ವರೂಪಿ ತಿಮ್ಮಾಪುರ ಸಾಹೇಬರು, ಹಮೀದನ್ನ ಮುಷ್ರಿಫ್ ಬಿಜಾಪುರದಿಂದ ನನ್ನ ಸಲುವಾಗಿನಂತ ಅನ್ನ ಜೊತೆ ಮುತ್ತುವರ್ಜಿ ವಹಿಸಿಕೊಂಡು ಗೆಳೆಯ ಚಂದ್ರಶೇಖರ್ ರಾಠೋಡ್ಗೆ ಸಹೋದರನಿಗೆ ಎಲ್ಲರಿಗೂ ಮಾತಾಡಿ, ಎಲ್ಲ ಗೋವಿಂದರಾಜ್ ಬಳ್ಳಾರಿ ಹಳೆ ಕಾರ್ಯಕರ್ತ ಅದ, ಅವ್ನು ಇಲ್ಲೇ ಉಳಿಸ್ಕೊಂಡು ಹೊರಗೆ ಹೋಗೋದು ಬೇಡ, ನೊಂದ್ಕೊಂಡ್ರೆ ಮತ್ತೆ ನೊಂದ್ಕೊಂತಾನ, ಅದು ನಮಗೂ ಅಪಮಾನ ಅವಮಾನ ಆಕತ್, ಪಕ್ಷ ಹಿನ್ನಡೆ ಆಗ್ತದ, ಜನ ಕೇಳಿದ ಏನು ಪ್ರಶ್ನೆ ಉತ್ತರ ಕೊಡೋದು ಬೇಡ, ಅವ್ ಕಾರ್ಯಕರ್ತ ಆಗಿದ್ರೆ ಕಾರ್ಯಕರ್ತ ನಮ್ಮ ಜೊತೆ ಇದ್ದಿ, ನಾವು ಜೊತೆ ಇದ್ದೀವಿ, ಪಕ್ಷ ಅವ್ನ ತಾಯಿ ಇದ್ದಂಗೆ, ಅವನು ಈ ಕುಟುಂಬ ಸದಸ್ಯ, ಜಗಳಾಡೋದು ಸಹಜ, ನೀ ಮಾತಾಡಿಯಪ್ಪ, ಜಗಳಾಡಿ ಏನು ತಪ್ಪು, ನೀ ತಮ್ಮದಿ, ನೀ ನಮ್ಮ ಜೊತೆ ಇರಂತ ಹೇಳಿ ಬಹಳಷ್ಟು ನನಗೆ ಪ್ರೀತಿ ವಿಶ್ವಾಸದಿಂದ ಗೌರವದಿಂದ ಮಾತಾಡಿ ಕರ್ಕೊಂಡು ನನ್ನ ಎಲ್ಲ ವಿಚಾರಧಾರೆಗಳಿಗೆ ಅವರೆಲ್ಲ ನನಗೆ ಸ್ಪಂದನ ಮಾಡಿ ಗೌರವಪೂರ್ಣ ನಡ್ಕೊಂಡಿದ್ದಾರೆ. ಅದಕ್ಕೆ ನಾನು ಇವತ್ತಿನ ದಿನ ನಾನು ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಪಕ್ಷದ ಹಿತದೃಷ್ಟಿಯಿಂದ ಇವತ್ತಿನ ಏನು ಉಪಚುನಾವಣೆ ಅಭ್ಯರ್ಥಿಯಾಗಿರ್ತಕ್ಕಂಥ ಉಮೇಶ್ ಹುಲ್ಲಪ್ಪ ಮೇಟಿಯವರ ಚುನಾವಣೆಗೆ ನಾವೆಲ್ಲರೂ ಬಾಗೇವಾಡಿ ಬಾಳಿಕೆ ಅವರೆಲ್ಲರೂ ನಾವು ಆದಿಯಾಗಿ ಎಲ್ಲರೂ ನಾವು ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರಾಗಿ ಇವತ್ತಿನಿಂದಲೇ ಪಕ್ಷದ ಪ್ರಚಾರದಲ್ಲಿ ಧುಮುಕಿ ಬಾಗಲಕೋಟೆಯಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷದ ವಿಜಯ ಪತಾಕೆಯನ್ನು ಹಾರಿಸ್ತೀವಿ, ಗೆಲ್ಲಿಸಿ ಅಂತ ಹೇಳಿ ತಮ್ಮ ಮೂಲಕ ಹೇಳಿಕೆ ನಾನು ಇಚ್ಛೆ ಪಡ್ತೀನಿ. ನಿಮ್ಮ ಮಕ್ಕಳ ಅತ್ಯುನ್ನತ ಶಿಕ್ಷಣಕ್ಕಾಗಿ ಬೆಸ್ಟ್ ಆಯ್ಕೆ ಬಿಎನ್ ಖೋತ್ ಸಿಬಿಎಸ್ಇ ಸ್ಕೂಲ್ ಹಾಗೂ ಸೈನ್ಸ್ ಅಂಡ್ ಕಾಮರ್ಸ್ ಕಾಲೇಜ್. ಪ್ರೈಮರಿಯಿಂದ ಡಿಗ್ರಿ ತನಕ ಇಲ್ಲೇ ಕಲಿಯುವ ಸುವರ್ಣಾವಕಾಶ. ಹೈಟೆಕ್ ಕಟ್ಟಡ, ಆಟದ ಮೈದಾನ, ಹಚ್ಚ ಹಸಿರಿನ ಪರಿಸರದೊಂದಿಗೆ ಶಿಸ್ತುಬದ್ಧ ಶಿಕ್ಷಣವೇ ಇಲ್ಲಿನ ಧ್ಯೇಯ.
BN Coach International Public School is not only for examination but for life. ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ನುರಿತ ಬೋಧಕರು, ಹೈಟೆಕ್ ಲೈಬ್ರರಿ, ಸೈನ್ಸ್ ಲ್ಯಾಬ್ಗಳು, ಸುಸಜ್ಜಿತ ಹಾಸ್ಟೆಲ್, ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯವಿದೆ. BN Coach International Public School provides opportunity for hands-on activities. ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಆದ್ಯತೆ. BN Coach International Public School fosters learning skills with all amazing books. ಸ್ಕೂಲ್ ಬಸ್, ಸಿಸಿಟಿವಿ ಸೌಲಭ್ಯವಿದೆ. ಹಾಡು, ನೃತ್ಯದ ಮೂಲಕ ಚಿಣ್ಣರ ಕಲಿಕೆಯನ್ನ ಸುಲಭಗೊಳಿಸುತ್ತಾರೆ. ಪ್ರತಿ ವರ್ಷ ಎಸ್ಎಸ್ಎಲ್ಸಿಯಲ್ಲಿ 600ಕ್ಕಿಂತ ಅಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಹಾಗೂ ಪ್ರತಿ ತಾಲೂಕಿನಿಂದ ಟಾಪ್ 5 ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಲಾಗುತ್ತೆ. ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಇಂದೇ ಭೇಟಿ ನೀಡಿ BN ಖೋತ್ ವಿದ್ಯಾಸಂಸ್ಥೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.